ಕ್ರಿಸ್ಟಲ್ ಹಾಗೂ ರೋಹನ್ ಇವರ ಪ್ರಥಮ ಪರಮ ಪ್ರಸಾದಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ಮಿತಾ. ಬಂಧು ಬಾಂಧವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಮುದ್ದಿನ ಮಕ್ಕಳು ಕ್ರಿಸ್ಟಲ್ ಹಾಗೂ ರೋಹನ್. ಇವರು ಪ್ರಥಮ ಪರಮ ಪ್ರಸಾದದ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಮೊದಲ ಬಾರಿಗೆ ಸ್ವೀಕರಿಸಿದ್ದಾರೆ. ಇವರು ಈಗಾಗಲೇ ಅವರ ಪೋಷಕರೊಂದಿಗೆ ಸುಂದರವಾಗಿ ರೆಡಿಯಾಗಿ ಪ್ರವೇಶ ದ್ವಾರದ ಬಳಿ ನಿಂತಿದ್ದಾರೆ. ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಸಂತೋಷದಿಂದ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ವೇದಿಕೆಯ ಮುಂಭಾಗದಲ್ಲಿ ಕುತ್ಕೊಳ್ಬೇಕಾಗಿ ವಿನಂತಿ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ದೇವರ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಈಗ ನಮ್ಮ ಮುತ್ತಿನ ಮಕ್ಕಳು ಪ್ರಾರ್ಥನಾ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಬೆಳಕು ಬದುಕಿಗೆ ದೇವನಿ ಬೇಕು, ನಮ್ಮಲ್ಲಿ ನೀರಲು ದೂರ ದೂರ ಇರುಳು, ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗೂ ಹರಡುವ ಬೆಳಕು, ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು, ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು, ನೀನೇ ದೇವ ಬೆಳಕು. ಬೆಳಕು ಇರಲು ಹೊಳಪು ಬಿಳುಪು, ಬೆಳಕು ನಗಲು ಸೊಬಗು ಬೆಳಕು, ಸುಖವು ಶಾಂತಿಯು ಸಂಭ್ರಮ ಸಂತಸವು. ಬೆಳಕು ಇರಲು ಹೊಳಪು ಬಿಳುಪು, ಬೆಳಕು ನಗಲು ಸೊಬಗು ಬೆಳಕು, ಸುಖವು ಶಾಂತಿಯು. ಪ್ರಾರ್ಥನಾ ನೃತ್ಯದ ಮೂಲಕ ದೇವರಲ್ಲಿ ಪ್ರಾರ್ಥಿಸಿದ ರೆನಿಟಾ ಹಾಗೂ ತೇಜು, ನಿಮಗೆ ಧನ್ಯವಾದಗಳು. ಇದೀಗ ಕ್ರಿಸ್ಟಲ್ ಹಾಗೂ ರೋಹನ್ ಅವರ ಪೋಷಕರೊಂದಿಗೆ ಸ್ಟೇಜಿಗೆ ಬರಬೇಕಾಗಿ ವಿನಂತಿ. ಇದರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ಪೋಷಕರ ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಏನು ರೀಸನ್ ಹೇಳ್ಬೋದಾ ಯಾರಿಗಾದ್ರು? ಸರಿಯಾಗಿ ಹೇಳಿದ್ರು. ಅವರು ಮೊದಲ ಬಾರಿಗೆ ಪ್ರಭು ಯೇಸುವನ್ನು ಸ್ವೀಕರಿಸಿದ್ದಾರೆ, ಆದ ಕಾರಣ ಅವರು ತುಂಬಾ ಸಂತೋಷವಾಗಿದ್ದಾರೆ. ಹೀಗೆ ಯಾವಾಗಲೂ ಸಂತೋಷವಾಗಿರಿ. ಪ್ರಥಮ ಪರಮ ಪ್ರಸಾದದ ಈ ಪವಿತ್ರ ಹಾಗೂ ಸಂತಸದ ಸಂದರ್ಭದಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿದ ಧರ್ಮ ಕೇಂದ್ರದ ಪೂಜ್ಯ ಗುರುಗಳನ್ನು ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸುತ್ತೇನೆ.
ನಿಮ್ಮ ಮಾರ್ಗದರ್ಶನ, ಪ್ರಾರ್ಥನೆ ಮತ್ತು ಆಶೀರ್ವಾದಗಳು ಮಕ್ಕಳ ಜೀವನವನ್ನು ಬೆಳಗಿಸಲಿ. ಆಗಮಿಸಿದ ಪೂಜ್ಯ ಕನ್ಯಾಶ್ರೀಯರನ್ನು ಪ್ರೀತಿ, ಗೌರವ ಮತ್ತು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಎನ್ನುವುದು ದೇವರೊಂದಿಗೆ ನಮ್ಮ ಹೃದಯವನ್ನು ಒಂದಾಗಿಸುವ ಪವಿತ್ರ ಮಾರ್ಗವಾಗಿದೆ. ಇಂದು ಪವಿತ್ರಾತ್ಮರ ಹಬ್ಬವನ್ನು ಕೊಂಡಾಡುತ್ತಿದ್ದೇವೆ. ಪವಿತ್ರಾತ್ಮರನ್ನು ನಮ್ಮೊಂದಿಗೆ ಆಗಮಿಸಲು, ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ವಿಕ್ಟರ್ ಪಾಯ್ಸ್ ರವರನ್ನು ಕುಟುಂಬದವರ ಪರವಾಗಿ ನಾನು ವೇದಿಕೆಗೆ ಸ್ವಾಗತಿಸುತ್ತೇನೆ. ನೀವು ನಮಗೆ ಶಕ್ತಿ, ನೀವು ನಮಗೆ ಎಲ್ಲವೂ ಆಗಿರುವಾಗ ಇಲ್ಲಿ ಬಂದಿರುವ ಸರ್ವರನ್ನ ಆಶೀರ್ವದಿಸಿರಿ. ಎಂದು ಅವರ ಸಂತೋಷದಲ್ಲಿ ಪಾಲ್ಗೊಳ್ಳುವಂತ ನಮ್ಮನ್ನ, ಇಲ್ಲಿರುವ ಸರ್ವರನ್ನ ಆಶೀರ್ವದಿಸಿ ಹರಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ, ಹಾಗೆಯೇ ನಮ್ಮ ಶಿಕ್ಷಕಿ ಆಶಾದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗ್ತಾ ಇದ್ದೀವಿ. ಬೇಗ ಬನ್ನಿ. ಇವರು ನಮ್ಮ ಮಕ್ಕಳಿಗೆ ಮೊದಲ ಧರ್ಮೋಪದೇಶದ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಪ್ರೇಯರ್. ಈಗ ನಾನು ವೇದಿಕೆಗೆ ಆಹ್ವಾನಿಸುತ್ತೇನೆ ಜೋಸ್ಪಿನ್ ಫರ್ನಾಂಡಿಸ್. ಕುಟುಂಬದವರ ಪರಿಚಯ ಮಾಡಬೇಕಾಗಿ ವಿನಂತಿ. ಶ್ರೀ ಜಾರ್ಜ್ ಫರ್ನಾಂಡಿಸ್ ಮತ್ತು ಶ್ರೀಮತಿ ವಸಂತಿ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಪರಿಚಯಿಸುವುದು ನನಗೆ ಬಹಳ ಸಂತೋಷ ಮತ್ತು ಗೌರವ ವಿಷಯವಾಗಿದೆ. ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ಪರಿಶ್ರಮಿ ಮತ್ತು ಸಮರ್ಪಿತ ಉದ್ಯಮಿ. ಅವರು ಹೊಸದುರ್ಗದಲ್ಲಿ ತಮ್ಮದೇ ಕಂಪ್ಯೂಟರ್ ಸೆಂಟರ್ ಅನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ರೆನಿಟಾರ್ ಅವರು ಬಂದು ಕುಟುಂಬದ ಪರಿಚಯ ಮಾಡಬೇಕಾಗಿ ವಿನಂತಿ. ನಾನೇ ಮಾತ್ರ, ನಾನೇ ಸತ್ಯ, ನಾನೇ ಜೀವ, ನನ್ನನ್ನು ಭಜಿಸುವವನು ಎಂದಿಗೂ ಸಾಯನು ಎಂಬ ಪ್ರಭು ಯೇಸುವಿನ ವಾಕ್ಯದಂತೆ ಇಂದು ರೋಹನ್ ಆರ್ ಪ್ರಪ್ರಥಮ ಬಾರಿಗೆ ಪ್ರಭು ಯೇಸುವನ್ನು ಆಧ್ಯಾತ್ಮಿಕವಾಗಿ ಸ್ವೀಕರಿಸಿದ್ದಾನೆ ಎಂಬ ಸಂತೋಷದೊಂದಿಗೆ ಈ ನಮ್ಮ ಪವಿತ್ರ ಕುಟುಂಬದಲ್ಲಿ ರಾಯಪ್ಪ ಆಲೂರ್ ನನ್ನ ತಂದೆಯಾದವರು. ಇವರು ಡ್ರೈವರ್ ಆಗಿ ಎಲ್ಲ ಮಕ್ಕಳ ಮೆಚ್ಚುಗೆಯನ್ನು ಪಡೆದ ಪರಿಶ್ರಮ ಜೀವಿಯಾಗಿದ್ದಾರೆ. ರೆನಿಟಾ ಮತ್ತು ಜೋಸ್ಪಿನ್ ತುಂಬಾ ಚೆನ್ನಾಗಿ ಕುಟುಂಬದ ಪರಿಚಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಸಂಭ್ರಮದ ಕೇಕ್ ನಮ್ಮ ಮುಂದೆ ರೆಡಿಯಾಗಿದೆ. ಕೇಕ್ ಕತ್ತರಿಸಲು ನಾನು ಕ್ರಿಸ್ಟಲ್ ಹಾಗೂ ರೋಹನ್ ಅವರಿಗೆ ಮತ್ತು ಅವರ ಪೋಷಕರಿಗೆ ಆಹ್ವಾನಿಸುತ್ತಿದ್ದೇನೆ. ಬನ್ನಿ, ನಿಮ್ಮ ಸಂಭ್ರಮದ ಕೇಕನ್ನು ಕತ್ತರಿಸಿ. ಶುಭ ಕೋರಲು ಒಬ್ಬ ಸೂಕ್ತ ವ್ಯಕ್ತಿಯನ್ನು ಆರಿಸಿದ್ದಾರೆ. ಎರಡೂ ಕುಟುಂಬದವರ ಪರವಾಗಿ ನಾನೀಗ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಮಿಸಸ್ ಆಗ್ನೆಸ್ ಮ್ಯಾಮ್, ವೆಲ್ಕಮ್. ಈ ದಿನ ನಾವು ಒಂದು ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಈ ಪ್ರಥಮ ಪರಮಪ್ರಸಾದವನ್ನು ಸ್ವೀಕರಿಸುವ ಮಕ್ಕಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. 4ನೇ ತರಗತಿಯ ಒಳಗಿನ ಮಕ್ಕಳಿದ್ದಾರಾ? ಬೇಗ ಬೇಗ ಕಲ್ಲರ್ ಹೇಳ್ತೇನೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವರ ಹತ್ರ, ಈಗ ನಾನು ಎಕ್ಸಾಂಪಲ್, ನಾನು ಬಳೆ ತಗೊಂಡು ಬನ್ನಿ ಅಂತ ಹೇಳ್ತೀನಿ. ನೀವೇನ್ ಮಾಡ್ಬೇಕು,
ಅಲ್ಲಿ ಹೋಗಿ ಯಾರ ಹತ್ರ ಆದ್ರೂ ಪರವಾಗಿಲ್ಲ ಬಳೆ ತಕೊಂಡ್ ಬರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಾನು ಏನ್ ಹೇಳ್ತೀನಿ ಅದನ್ನ ನೀವು ಹೋಗಿ ಅಲ್ಲಿ ತಕೊಂಡ್ ಬರ್ಬೇಕು ಅವರ ಹತ್ರ. ಆಯ್ತಾ? ಯಾರ ಹತ್ರ ಬೇಕಾದ್ರೂ ಕೇಳಿ. ಓಕೆ, ರೆಡಿನಾ? ಅದು ಹೇಳ್ತೀನಿ. ಎಲ್ಲರಿಗೂ ಅರ್ಥ ಆಯ್ತಲ್ವಾ ಗೇಮ್ ಏನಂತ ಹೇಳಿ? ರೆಡಿನಾ? ಹಾಗಿದ್ರೆ ಈಗ ಹೋಗಿ ಯಾರ ಹತ್ರ ಆದ್ರೂ ಬೇಕಾದ್ರೆ ನೀವು ಕೇಳ್ಬೋದು. 10 ರೂಪಾಯಿದು 2 ನೋಟ್ ತಕೊಂಡ್ ಬನ್ನಿ. ಎಷ್ಟು? 10 ರೂಪಾಯಿದು 2 ನೋಟ್. ಬೇಗ ಹೋಗಿ, ಯಾರು ಫಸ್ಟ್ ಬರ್ತಾರೆ ಅವರು. 10 ರೂಪಾಯಿದು 2 ನೋಟ್ ತಕೊಂಡ್ ಬನ್ನಿ. ಬೇಗ ಬೇಗ. ವೆರಿ ಗುಡ್. ಇನ್ನು ಉಳಿದವರು ಎಲ್ಲಿದ್ದಾರೆ? ಸಿಗ್ಲಿಲ್ವಾ 10 ರೂಪಾಯಿ? ವೆರಿ ಗುಡ್. ಇಬ್ಬರು ಮಕ್ಕಳು ತಂದಾರೆ, ತೋರಿಸಿ. ಗುಡ್. ಇನ್ನೊಂದು 10 ರೂಪಾಯಿ. 2 ನೋಟು. ವೆರಿ ಗುಡ್. ಇನ್ನೊಂದು ನೋಟು ಆಯ್ತಾ? ಬೇಗ ಬೇಗ, ಫಾಸ್ಟ್, ಟೈಮ್ ಆಯ್ತು. ವೆರಿ ಗುಡ್. ಇಲ್ಲಿ 5 ಜನರಲ್ಲಿ 3 ಜನ ತಂದಿದ್ದಾರೆ, 2 ತರಲಿಲ್ಲ. ಹಾಗಾಗಿ ನೀವಿಬ್ರು ಔಟ್. ಆಯ್ತಾ? ಬೇಜಾರ್ ಮಾಡಬೇಡಿ. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರ ಹತ್ರ ತಗೊಂಡಿದ್ರೆ ಅವರಿಗೆ ಕೊಟ್ಟು ಇನ್ನೊಂದು ವಸ್ತು ಹೇಳ್ತೇನೆ, ಅದನ್ನ ನೀವು ತರಬೇಕು. ಆಯ್ತಾ? 2 ರೂಪಾಯಿದು 1 ಕಾಯಿನ್. ಎಷ್ಟು? ಬೇಗ ಬೇಗ, ಓಡಿ ಓಡಿ, ಫಾಸ್ಟ್ ಫಾಸ್ಟ್. 2 ರೂಪಾಯಿದು 1 ಕಾಯಿನ್. ವೆರಿ ಗುಡ್. ಬೇಗ 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 ಬೇಗ. ಇಬ್ರೇ ಬನ್ನ ತೋರಿಸಿ. ವೆರಿ ಗುಡ್. ತಗೊಳ್ಳಿ. ಈಗ ನೀವು ಇದನ್ನು ಕೊಟ್ಟು ನಾನು ಲಾಸ್ಟ್ ಹೇಳ್ತೇನೆ. ಈಗ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಕಲರ್ ಹೇಳ್ತೀನಿ. ಇಲ್ಲಿ ಕಲರ್, ತುಂಬಾ ಜನ ಕಲರ್ ಡ್ರೆಸ್ ಹಾಕಿದ್ದಾರೆ ಅಲ್ವಾ? ನಾನು ಹೇಳುವ ಕಲರ್ ಡ್ರೆಸ್ ಯಾರು ಹಾಕಿದ್ದಾರೆ ಅವರನ್ನೇ ನೀವು ಸ್ಟೇಜ್ಗೆ ಕರ್ಕೊಂಡು ಬರ್ಬೇಕು. ಆಯ್ತಾ? ಆಯ್ತಾ? ಗ್ರೀನ್, ಗ್ರೀನ್ ಕಲರ್, ಹಸಿರು ಕಲರ್. ಓಡಿ ಓಡಿ, ಕರ್ಕೊಂಡು ಬನ್ನಿ. ಹೋಗಿ ಹೋಗಿ. ಗ್ರೀನ್, ಇದು ಬ್ಲೂ ಅಂತ. ಬ್ಲೂ ಅಲ್ಲ, ಡಾರ್ಕ್ ಬ್ಲೂ. ಸೊ ಇವರು ನೀವು ಔಟ್. ಆಯ್ತಾ ಪುಟ್ಟ? ಹೋಗು. ಇವರಿಬ್ಬರೀಗ ಇದ್ದಾರೆ, ಉಳಿದಿದ್ದಾರೆ. ಈಗ ಲಾಸ್ಟ್ ಒಂದು ಹೇಳ್ತೇನೆ ನಾನು. ಆಯ್ತಾ? ನೀವು ಯಾರು ಫಸ್ಟ್ ಇಲ್ಲಿ ಸ್ಟೇಜಿಗೆ ಬರ್ತಾರೆ ಅವರು ವಿನ್ನರ್. ಓಕೆ? ಮತ್ತೆ 2 ನಿಮಿಷ ಬಿಟ್ರೆ ಕೂಡ ನೀವಿಲ್ಲ, ಔಟ್. ಆಯ್ತಾ? ಸನ್ಗ್ಲಾಸ್, ಸನ್ಗ್ಲಾಸ್ ಯಾರ ಹತ್ರ ಸನ್ಗ್ಲಾಸ್ ಇದೆ ತಗೊಂಡು ಬನ್ನಿ, ಬೇಗ ಹೋಗಿ. ವೆರಿ ಗುಡ್. ಚಪ್ಪಾಳೆ ತಟ್ಟಿ. ಏನ್ ಪುಟ್ಟ ನಿನ್ನ ಹೆಸರು? ಪ್ರದೀಪ್. ಈ ಗೇಮಿನ ವಿನ್ನರ್ ಪ್ರದೀಪ್. ಕಂಗ್ರ್ಯಾಚುಲೇಷನ್.
ನನಗೆ ಕೂಡ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲ ಟ್ವಿಸ್ಟ್ ಇಲ್ಲ. ಹಾಗಿದ್ರೆ ಯಾರೆಲ್ಲ ಸ್ಟೇಟಸ್ ಹಾಕಿದ್ರೆ ಎಲ್ಲ ನಿಂತ್ಕೊಳ್ಳಿ ಒಂದ್ಸಲ ನೋಡೋಣ. 0 136 4 ಅವರದು 4 0 0 ಕರೆಕ್ಟ್ 0 ವ್ಯೂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ, ತಂದೆ ತಾಯಿಗಳಿಗೂ, ಬಂಧು ಮಿತ್ರರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಧರ್ಮಕೇಂದ್ರ ಗುರುಗಳು ಬಂದಿದ್ದರು. ಅವರು ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,